ಇದೇನಿದು ನೋಡಿದ್ರೆ ಅಡಿಕೆ ಮರದಲ್ಲಿ ಏನಿದು ಅಡಿಕೆನೆ ಕಾಣಿಸ್ತಿಲ್ವಲ್ಲ ಜಾಸ್ತಿ. ನಿನ್ನೆ ಸಾಯಂಕಾಲ ಇನ್ನೂ ನೋಡ್ಕೊಂಡು ಹೋಗಿದ್ದೀನಿ. ಅಡಿಕೆಗಳು ಹಂಗೇನೆ ಎಲ್ಲ ಗೊಂಚ್ಲು ಗೊಂಚ್ಲುನೇ ಇದ್ವಲ್ಲ. ನೋಡ್ರಿ ಇವತ್ತು ನೋಡಿದ್ರೆ ಅಡಿಕೆಗಳೇ ಕಾಣ್ತಿಲ್ಲ. ಬೆಳಿಗ್ಗೆ ಎದ್ದು ಬಂದು ನೋಡಿದ್ರೆ ಏನಾದ್ರು ಅಡಿಕೆಗಳು. ಆ ನಮ್ಮ ಹುಡುಗ ಏನಾದರೂ ಕೀಳ್ಸಿದ್ನ? ಅದಂಗೆ ಕೀಳಿಸ್ಬಿಡ್ತಾನೆ ನನಗೆ ಹೇಳ್ದಂಗೆ ಕೇಳ್ದಂಗೆ. ಮತ್ತೆ ಅಡಿಕೆ ಎಲ್ಲ ಏನಾದು ತೋಟದಲ್ಲಿ ಒಂದೇ ಒಂದು ಅಡಿಕೆ ಕಾಣಿಸ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಒಳ್ಳೆ ಕತೆ ಆಗೋತಲ್ಲ ಇದು. ಬೆಳಿಗ್ಗೆನೆ ನನಗೆ ಆಶ್ಚರ್ಯ ಆಗಂಗೆ ಆಗ್ತೈತಲ್ಲ. ನೋಡೋಣ ತಡಿ, ಈ ಕಡೆ ಹೋಗಿ ನೋಡ್ತೀನಿ. ಏನಪ್ಪ ಮಾಡೋದು? ಇರೋ ಬರೋ ಅಡಿಕೆಗಳನ್ನೆಲ್ಲ ಯಾರೋ ರಾತ್ರಿ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲ, ಒಂದೇ ಒಂದು ಅಡಿಕೆ ಗೊಂಚಲು ಕಾಣಿಸ್ತಿಲ್ವಲ್ಲಪ್ಪ. ಹ್ಮ್ ಏನ್ ಮಾಡೋದು ಇವಾಗ? ಎಲ್ಲೋಗೋದು? ಅಲ್ಲ, ಹಿಂಗೆ ಆಗ್ತಿದ್ರೆ ನಾವ್ ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಇದು ಒಳ್ಳೆ ದೊಡ್ಡ ಸಮಸ್ಯೆ ಆಗ್ತೈತಲ್ಲ. ಆ ಹೋದ್ಸಲಿ ನೋಡಿರೆ ಬಂದ್ಬಿಟ್ಟು ಕಾಯಿ ಕುಯ್ಕೊಂಡು ಹೋದ್ರು. ಹೋದ್ ತಿಂಗಳು ನೋಡಿರೆ ಮೊನ್ನೆ ಇನ್ನೂ ಒಂದು ವಾರದಿಂದ ಏನೂ ಎಳ್ನೀರೆಲ್ಲ ಕುಯ್ಕೊಂಡು ಹೋಗಿದ್ದಾರೆ. ಬಾಳೆಗೊನೆ ಕುಯ್ಕೊಂಡು ಹೋಗಿದ್ದಾರೆ. ಏನೋ ಕೂಡ ಬಿಡ್ತಿಲ್ಲ ತೋಟದಲ್ಲಿ. ಏನೇ ಒಂದು ಚೂರು ಅಂತ ಬಿಡ್ತಿಲ್ಲ. ನಾವ್ ಎಲ್ಲೋಗೋಣ? ಈ ರೀತಿ ಆಗ್ಬಿಟ್ರೆ ಏನ್ ಮಾಡೋಣ? ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಲ್ಲಪ್ಪ ಭಗವಂತ. ಹ್ಮ್ ಇದೊಳ್ಳೆ ತಲೆನೋವು ಆಗ್ಬಿಡ್ತಲ್ಲ ನಮ್ಗೆ. ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನನಗೆ. ತಲೆ ಕೆಟ್ಟೋಗಂಗ ಆಗ್ತೈತೆ. ಹೆಂಗಪ್ಪ ಈ ಕಳ್ರಿಗೆ ಹಿಡಿಯೋದಂತ ದೊಡ್ಡ ಯೋಚನೆ ಆಗ್ಬಿಟ್ಟೈತೆ ಅತ್ಲಾಗಿ. ಏನ್ ಮಾಡಿದ್ರು ಕೂಡ, ಎಷ್ಟು ಪ್ರಯತ್ನ ಪಟ್ರು ಕೂಡ ಅವರಿಗೆ ಹಿಡಿಯಕ್ ಆಗ್ತಿಲ್ಲ. ಅದ್ ಯಾರಂತ ಪತ್ತೆ ಹಚ್ಚಕ್ ಆಗ್ತಿಲ್ಲ ನಮ್ಗೆ. ನನಗ್ ಕೈಗೆ ಸಿಕ್ಬಿಟ್ರೆ ಅವರು ನನಗ್ ಬರ್ತಾ ಇರೋ ಕೋಪಕ್ಕೆ ಹೇಳ್ಕೊಳಕ್ಕಾಗಲ್ಲ ನನಗೆ. ಮಾಡ್ತೀನಿ ಅವನಿಗೆ. ಯಾರಾದ್ರೂ ಇರ್ಲಿ ಬಿಡಲ್ಲ ಅವನಿಗೆ. ಬುದ್ಧಿ ಕಲಿಸ್ಲೇಬೇಕು. ಏನ್ ಮಾಡದಂತ ಗೊತ್ತಾಗ್ತಿಲ್ಲ ನನಗೆ. ಲೇ ಪಾಪ, ಲೇ ಈ ಹುಡುಗ ಎತ್ಲಾಗ ಹೋದ್ನೋ ಏನ ಈ ಹುಡುಗರು. ಲೇ ಪಾಪ, ಬರ್ರೋ ಇಲ್ಲಿ. ಬರ್ಲಾ ಇಲ್ಲಿ ನಾಗರಾಜ. ಪಾಪ, ಲೇ ಬಾರ ಇಲ್ಲಿ. ಅಪ್ಪ ಅಪ್ಪ ಕರೆದೇನಪ್ಪ? ಯಾಕಪ್ಪ, ಯಾಕೇನಾಯ್ತು? ಯಾಕ ಕರಿತಿದ್ಯಾ? ಅಲ್ಲ ಕಣ್ಲ ಪಾಪ, ತೋಟ ಎಲ್ಲ ಹೋಗಿ ನೋಡ್ಕೊಂಡ್ ಬರ್ಲಿಲ್ವೇನೋ ನೀನು? ಅಡಿಕೆ ತೋಟ ಎಲ್ಲ ಹೋಗಿ ನೋಡಿಲ್ವೇನೋ? ನೋಡೋ ಅಲ್ಲಿ ಅಡಿಕೆ ಮರದಲ್ಲಿ ನೋಡು, ಒಂದೇ ಒಂದು ಅಡಿಕೆ ಗೊಂಚಲುಗಳು ಕಾಣಿಸ್ತಿಲ್ವಲ್ಲೋ? ಏನಾದ್ವು ಪಾಪ ಅಡಿಕೆಗಳು? ಆ ನಿನ್ನೆ ಸಾಯಂಕಾಲ ಇನ್ನು ನೋಡ್ಕೊಂಡು ಹೋಗಿದ್ದೀನಿ ಕಳ್ಳ ಪಾಪ. ನಾನು ನೋಡಿದ್ರೆ ಒಂದೇ ಒಂದು ಅಡಿಕೆಗಳು ಕಾಣಿಸ್ತಿಲ್ಲ. ನೋಡಿಲ್ಲ ಅಡಿಕೆ ಮರದಲ್ಲಿ. ಅಯ್ಯೋ, ಹ್ಞೂ ಕಣಪ್ಪ. ಇದೇನಪ್ಪ ಹಿಂಗಾಗ್ಬಿಟ್ಟಿದೆ? ಆ ಅಲ್ಲ ಕಣಪ್ಪ, ನಿನ್ನೆ ಸಾಯಂಕಾಲ ಇನ್ನು ಎಲ್ಲ ತೋಟ ಎಲ್ಲ ನೋಡ್ಕೊಂಡು ನಾವು ಆ ನೀರಿನ ಗೇಟ್ ವಾಲೆಲ್ಲ ಆಫ್ ಮಾಡ್ಕೊಂಡು ಎಲ್ಲ ನೋಡ್ಕೊಂತಾನೆ ನಾವು ಹೋಗಿದ್ದು. ನಾಳೆ ಬೆಳಿಗ್ಗೆಯಿಂದನೂ JCP ಕರ್ಸೋಣ, ಇನ್ನೇನು ಅಲ್ಲೆಲ್ಲ ಬೇಲೆ ಎಲ್ಲ ತಗ್ಸೋದಿಕ್ಕೆ ಅಂತ ಮಾತಾಡ್ಕೊಂಡು ನಾವು ನೋಡಿದ್ರೆ ಹೋಗ್ತಿದ್ದೀವಿ. ಎಲ್ಲ ನೋಡ್ಕೊಂಡು ಇದೇನಪ್ಪ ಇದು ಅಡಿಕೆ ಗೊಂಚಲೇ ಕಾಣಿಸ್ತಿಲ್ಲ. ಏನಾದ್ವಪ್ಪ ಮತ್ತೆ? ಅಯ್ಯೋ ದೇವ್ರೆ, ಏನಾದ್ವಪ್ಪ? ಅಪ್ಪ ಇದೇನಪ್ಪ ಇದು? ಅಲ್ಲ ಕಣಪ್ಪ, ಎಲ್ಲ ಕಳ್ತನ ಆಗ್ಬಿಟ್ಟೈತೆ ಕಣಪ್ಪ. ಯಾರೋ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲ ಕಣಪ್ಪ, ಇಲ್ಲ ಬಿಡು. ಅಡಿಕೆ ಗೋಂಚ್ಲು ಎಲ್ಲ ಹೋಗ್ಬಿಟ್ಟಿದಾವ್ ಕಣಪ್ಪ. ಏನಪ್ಪ ಮಾಡೋದು? ಒಳ್ಳೆ ತಲೆನೋವು ಆಗೋಯ್ತಲ್ಲಪ್ಪ ನಮಗೆ. ಅದು ಯಾರಂತ ಪತ್ತೆ ಹಚ್ಚಕ್ಕೆ ನಮ್ಮ ಕೈಲಿ ಆಗ್ತಿಲ್ವಲ್ಲಪ್ಪ. ಎಲ್ಲಿ ಹೋಗೋದು, ಏನು ಮಾಡೋದು ಒಂದೂ ಗೊತ್ತಾಗ್ತಿಲ್ಲ. ಹೋಗ್ರಿ ಅತ್ಲಾಗಿ, ತಲೆ ಕೆಟ್ಟೋಗಂಗೆ ಆಗ್ತೈತೆ ಅತ್ಲಾಗಿ. ಆ ಒಳ್ಳೆ ಸಮಸ್ಯೆ ಅಂದರೆ ನಮಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಲ್ಲಪ್ಪ ಇದು. ಅವನು ಯಾವನೋ ಕಳ್ಳ, ಅವನು ಯಾರು ಕಳ್ಳ ಇರಬೇಕು? ಅವನಿಗೆ ಹೆಂಗಪ್ಪ ಪತ್ತೆ ಹಚ್ಚೋದು ನಾವು? ನಮ್ಗಂತೂ ಭಾಳ ಕಷ್ಟ ಆಗ್ಬಿಟ್ಟೈತೆ ಅತ್ಲಾಗಿ. ಹೋದ್ ತಿಂಗಳು ನೋಡಿದ್ರೆ ಎಲ್ಲ ಕಾಯೆಲ್ಲ ಕುಯ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಬಂದ್ಬಿಟ್ಟು ರಾತ್ರಿ. ಹೋದ್ ವಾರ ಇನ್ನೊಂದು ಒಂದು ವಾರದಿಂದ ಇನ್ನು ಎಳ್ಳೀರೆಲ್ಲ ಕುಯ್ಕೊಂಡು ಹೋಗಿದ್ದಾರೆ. ಇವತ್ತು ನೋಡಿದ್ರೆ ಎಲ್ಲ ಅಡಿಕೆ ಗೊನೆ ಎಲ್ಲ ಕುಯ್ಕೊಂಡು ಹೋಗಿದ್ದಾರೆ ಅಂದಮೇಲೆ ನಾವೇನು ಮಾಡೋದಪ್ಪ? ರೈತರು ಹಿಂಗೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ ಕಣಪ್ಪ. ಏನು ಮಾಡೋದಪ್ಪ? ಎಲ್ಲ ಯಾರಿಗಂತ ಸಹಾಯ ಕೇಳಕ್ ಹೋಗೋಣ ನಾವು? ಇಲ್ಲ ಕಣ್ಲ ಪಾಪ, ಇಲ್ಲ. ಬಿಡ್ಬಾರ್ದು ಕಣೋ, ಬಿಡ್ಬಾರ್ದು. ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ಅವನು ಯಾರಾದ್ರೂ ಇರ್ಲಿ, ಅವನು ಎಂಥವನಾದ್ರೂ ಇರ್ಲಿ, ಮಾತ್ರ ಅವನಿಗೆ ಮಾತ್ರ ಬಿಡಬಾರ್ದು. ಈ ಸಾವುಕಾರನ ತೋಟಕ್ಕೆ, ಈ ಸಾವುಕಾರನ ಸಾಹಸಕ್ಕೆ ಬಂದ್ರೆ, ಈ ಸಾವುಕಾರನಿಗೆ ಮೋಸ ಮಾಡಿದೆ ಏನು ಅನುಭವಿಸ್ಬೇಕು, ಎಷ್ಟು ಕಷ್ಟ ಅನುಭವಿಸ್ಬೇಕು ಅಂತ ಅವನಿಗೆ ಬುದ್ಧಿ ಕಲೀಲೇಬೇಕು. ಅವ್ನು ಯಾರಾದ್ರೂ ಇರ್ಲಿ, ಬಿಡಬಾರ್ದು ಕಣ. ಅವನಿಗೆ ಬುದ್ಧಿ ಕಲಿಸ್ಲೇಬೇಕು. ನಾನು ಇಷ್ಟು ದಿವಸ ಹೋಗ್ಲಿ ಅಂತ ಸುಮ್ಕಿದ್ದೆ. ಆದ್ರೆ ಇನ್ಮೇಲಿಂದ ನಾನಂತೂ ಸುಮ್ಕೆ ಇರಲ್ಲ. ಪತ್ತೆ ಹಚ್ಚಬೇಕು ಅವನಿಗೆ. ಅವ್ನು ಯಾರಾದ್ರೂ ಇರ್ಲಿ. ಇಲ್ಲ ಅಂದ್ರೆ ನಾವು ವರ್ಷವಿಡೀ ಕಷ್ಟಪಟ್ಬಿಟ್ಟು ದುಡ್ದಿದ್ದು ಒಡಿಸ್ಬಿಡಿ ಕಷ್ಟಪಟ್ಬಿಟ್ಟು ಇಲ್ಲಿ ತೋಟದಲ್ಲಿ ನಾವು ಬೆವ್ರು ಸುರಿಸಿರ್ತೀವಿ. ಅವ್ನು ಬಂದ್ಬಿಟ್ಟು ಒಂದೇ ರಾತ್ರಿಲಿ ಎಲ್ಲ ಕುಯ್ಕೊಂಡು ಹೋಗ್ಬಿಟ್ರೆ ನಾವ್ ಏನ್ ಮಾಡೋಣ? ಎಲ್ಲಿ ಹೋಗೋಣ? ಮಾತ್ರ ಇನ್ನೊಂದು ಕಳ್ಳ ಪಾಪ, ಯಾರು ಗೊತ್ತಿರೋರೇನೆ, ನಮ್ಮೂರವ್ರನೇನೆ, ಇವೆಲ್ಲದನ್ನು ತಿಳಿದಿರೋನೇನೆ ಮಾಡೋದು. ಸರಿನಾ? ಏನು ಗೊತ್ತಿಲ್ದಂಗೆ, ಏನು ತಿಳಿದಿಂದಂಗೆ ಯಾರು ಕೂಡ ಕಳ್ತನ ಮಾಡಕ್ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ. ಎಲ್ಲ ಮಾಡಿರೋದೇ ಯಾರು ಗೊತ್ತಿರೋರೇನೆ ಮಾಡಿರೋದು. ಇವೆಲ್ಲದನ್ನು ಬಿಡಬಾರ್ದು ಮಾತ್ರ. ಏನಾದ್ರೂ ಮಾಡ್ಲೇಬೇಕು ಕಡ್ಲ ಪಾಪ, ಏನಾದ್ರೂ ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು. ಏನಪ್ಪ ಮಾಡೋದು? ಎಷ್ಟು ಖುಷಿಯಾಗಿ ಬಂದ್ವಪ್ಪ ನಾವು ಟೈಮ್ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ. ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನಾವು ಹೊಲ ತೋಟ ಅಂತ ಅಯ್ಯೋ ಅಂತಿರ್ತೀವಿ.
ನೋಡಿರಿ ಯಾರೋ ಬಂದ್ಬಿಟ್ಟು ಈ ರೀತಿ ಎಲ್ಲ ಮಾಡಿ ಹೋಗ್ತಿದಾರಲ್ಲ, ಇದು ಸರಿನಾ ಅಂತ. ಇಲ್ಲ ಕಣಪ್ಪ, ಬಿಡಬಾರ್ದು. ಅಲ್ಲ ಕಣಪ್ಪ, ಪಂಚಾಯತ್ಗೆ ಕರೆದ್ಬಿಟ್ಟು ಅದು ಯಾರು ಅಂತ ಪತ್ತೆ ಇದು ಮಾಡೋದೇನಪ್ಪ ನಾವು. ಪಂಚಾಯತ್ಗೆ ಎಲ್ಲಾದ್ರೂ ಮಾತಾಡಬೇಕು ಕಣಪ್ಪ. ಊರವ್ರಿಗೆಲ್ಲರಿಗೂ ಹೇಳ್ಬೇಕು, ಯಾರು ಈ ರೀತಿ ಎಲ್ಲ ಕಳ್ತನ ಮಾಡ್ತಿದ್ದಾರೆ, ಯಾರಾದ್ರೂ ನಿಮಗೆ ಒಂದು ಸ್ವಲ್ಪ ಅನುಮಾನ ಬಂದರೆ ಹೇಳಿ ನಮಗೆ ಅಂತ ಹೇಳ್ಬೇಕು ಕಣಪ್ಪ. ಹ್ಞೂ, ಪಂಚಾಯತ್ಗೆ ಕರೆಸ್ತಿ, ಅವ್ರಿಗೆಲ್ಲ ಯಾರಾದ್ರೂ ಇರಲಿ, ಎಂಥ ಕಳ್ರನಾದ್ರೂ ಇರಲಿ, ಹಿಡಿಲೇಬೇಕು ಕಣಪ್ಪ, ಬಿಡಬಾರ್ದು. ಆಯ್ತಾಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಹೋಗೋದು ಹೋಗ್ಬಿಟ್ಟೈತೆ. ನಡಿ, ಮುಂದೆ ಏನು ಮಾಡಬೇಕು ಅದನ್ನ ಮಾಡಲೇಬೇಕು ನಾವು. ನಾವು ಹಿಂಗೆ ಕಳ್ತನ ಮಾಡ್ದಂಗೆ ಬಿಡು, ಇದನ್ನೇ ದೊಡ್ಡದು ಮಾಡಬಾರ್ದು. ನಾಲ್ಕು ಜನ ಏನಂತಾರೆ ಆಡ್ಕೊಳ್ತಾರೆ ಸುಮ್ಮನೆ ಅನ್ಯಾಯವಾಗಿ. ಅಯ್ಯೋ, ಸಾವುಕಾರನ ತೋಟದಲ್ಲಿ ಕಳ್ತನ ಆಗೈತಲ್ಲ ಅಂತ ಊರವರೆಲ್ಲರೂ ನಗಾಡ್ತಾರಲ್ಲ ಅಂತ ನಾನು ಏನು ಮಾತಾಡ್ದಂಗೆ ಇಷ್ಟು ದಿವಸ ಸುಮ್ಮನಿದ್ದೆ. ಇನ್ಮೇಲೆ ನಾವು ಹಿಂಗೆ ಬಾಯಿ ಮುಚ್ಕೊಂಡು ತೆಪ್ಪಗಿದ್ರೆ ಸುಮ್ಮನಿದ್ರೆ ಇನ್ನೂ ದೊಡ್ಡದಾಗ್ತಾ ಹೋಗ್ತಾನೆ ಇರುತ್ತೆ. ಬಿಡಬಾರ್ದು ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವನು ಯಾರಾದ್ರೂ ಇರ್ಲಿ, ಬುದ್ಧಿ ಕಲಿಸ್ಲೇಬೇಕು. ನಡಿ ಅವನಿಗೆ. ಯಾಕೆ ಆವಾಗ್ಲಿಂದನೂ ನೋಡ್ತಿದ್ದೀನಿ ನಮ್ಮ ಅಪ್ಪ ನಮ್ಮಣ್ಣ ಏನೋ ಬಿಡಬಾರ್ದು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಹೋಗ್ತಿದಾರಲ್ಲ. ಮಾತಾಡ್ಕೊಂಡು ನಿಂತಿದಾರಲ್ಲ, ಏನಾಯ್ತು? ನಮ್ಮಣ್ಣ ಯಾಕೆ ಕೋಪ ಮಾಡ್ಕೊಂಡಿದ್ದಾನಲ್ಲ? ಅಣ್ಣ ಯಾಕಣ್ಣ, ಏನಾಯ್ತಣ್ಣ? ಇವನೊಬ್ಬ ಇವನ್ ಪ್ರಯತ್ನ ಇಲ್ದಿದ್ದವನು, ಇವನು ಬೇರೆ ಬಂದ, ಇವನು ಯಾಕಡ ಅನ್ಕೊಂಡ್ಬಿಟ್ಟು ಇವನಿಗೆ ಇನ್ನೇನೆಲ್ಲ ಹೇಳಕ್ ಹೋಗ್ತೀಯ? ಸುಮ್ಕಿರ್ಲ ಪಪ್ಪ ಅತ್ಲಾಗಿ. ಇವನೇ ದೊಡ್ಡ ಕಳ್ಳ, ಇವನು ಕಳ್ತನ ಮಾಡಿ ಇವಾಗ ಬಂದಿದ್ದಾನೆ. ತಿರ್ಗಾ ಇವನಿಗೆ ಇನ್ನೇನು ಹೇಳಕ್ ಹೋಗ್ತೀಯ ಅತ್ಲಾಗಿ? ಸುಮ್ಕಿರು, ಏನು ಹೇಳಕ್ ಹೋಗ್ಬೇಡ, ಏನು ಇದು ಮಾಡಕ್ ಹೋಗ್ಬೇಡ ಅತ್ಲಾಗಿ. ಬಾ ಹೋಗೋಣ ಬಾ. ಇವನ ಹತ್ರ ಏನು ಪ್ರಯೋಜನ ಇಲ್ದಿದ್ದು ಮಾತಾಡ್ಕೊಂಡು ನಿನ್ಕಣ್ತೀಯ. ಇವನು ಆ ಕಳ್ಳರ ಜೊತೆ ಸೇರ್ಕೊಂಡ್ಬಿಟ್ಟು ಇವನು ಅಡಿಕೆ ಎಲ್ಲ ಕಳ್ತನ ಮಾಡ್ಬಿಡ್ತಾನೆ. ಮತ್ತೆ ಯಾಕೆ ಬೇಕು? ನಡಿ, ಸುಮ್ಮನೆ ಹೋಗೋಣ. ಅಪ್ಪ ಹೋಗ್ಲಿ ಬಿಡಪ್ಪ, ಯಾಕಪ್ಪ ಈ ರೀತಿ ಎಲ್ಲ ಅವನ ಮೇಲೆ ರೇಗಾಡ್ತೀಯ? ಅವನೇನು ಮಾಡ್ದ ಅಂತ ಹಿಂಗೆ ಮಾಡ್ತಿದ್ಯಪ್ಪ? ಯಾರ ಮಾಡಿರೋ ತಪ್ಪಿಗೆ ಅವನ ಮೇಲೆ ಕೋಪ ತೀರಿಸ್ಕೊಳ್ತಿದ್ಯಲ್ಲಪ್ಪ ನೀನು. ಸುಮ್ಕಿರಪ್ಪ, ಈ ರೀತಿ ಎಲ್ಲ ಮಾಡಬೇಡ. ಅವನಿಗೆ ಮನ್ಸಿಗೆ ನೋವಾಗಲ್ವೇನಪ್ಪ? ಅವನೇನು ಕಳ್ತನ ಮಾಡಿದಾನ ಮತ್ತೆ ಅವನಿಗೆ ಬೈತಿದ್ಯಲ್ಲ ನೀನು? ಯಾರೋ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ತೋಟದಲ್ಲಿ, ನಾವು ಅವ್ರಿಗೆ ಬೈಬೇಕು? ಪಾಪ ತಮ್ಮನ ಮೇಲೆ ಯಾಕೆ ರೇಗಾಡ್ತಿದ್ಯಾ ನೀನು? ಸುಮ್ಕಿರು. ರೇಗಾಡ್ದಲ್ಲಿ ಇನ್ನೆಲ್ಲ ಮಾಡೋದು, ಇನ್ನೇನು ಮಾಡೋಣ? ನಿನ್ನಷ್ಟು ಬುದ್ಧಿವಂತ ಅವನು ಆಗಿದ್ರೆ ಇವತ್ತು ಅಷ್ಟು ಸದೃವಾಗಿ ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಯಾರಾದ್ರೂ ಕೈ ಕಾಲಿಡ್ತಿದ್ರ ಅಲ್ಲಿ ಯಾರು ಮುಟ್ಟಕ್ಕೂ ಬರ್ತಿರಲಿಲ್ಲ, ಹತ್ರನೂ ಕೂಡ ಬರ್ತಿರಲಿಲ್ಲ. ಇವನ್ ದಡ್ಡ ಆಗಿದ್ದಕ್ಕೆ ತಾನೆ, ಇವನು ದೊಡ್ಡ ಕಳ್ಳ ಆಗಿದ್ದಕ್ಕೆ ತಾನೆ. ಅಯ್ಯೋ, ಆ ಸಾವುಕಾರರ ಮಗನೇ, ಅವ್ರ ಅಪ್ಪನ ಮಾತೆ ಅವನೇ ಕೇಳಲ್ಲ ಅಂದಮೇಲೆ ನಾವ್ಯಾಕೆ ತಲೆ ಕೆಡಿಸ್ಕೊಂಡು ನಡ್ರಲ್ಲ? ಹೆಂಗಾದ್ರೂ ಯಾಮಾರಿಸ್ಬೋದು, ನನಗೆ ಚೆನ್ನಾಗಿ ಗೊತ್ತೈತೆ ಅಂತ ಮಾತಾಡ್ಕೊಂಡು ಬಂದು ನಮ್ಮ ತೋಟದಲ್ಲಿ ಈ ರೀತಿ ಎಲ್ಲ ಕಳ್ತನ ಮಾಡ್ತಿದ್ದಾರೆ. ಇವನು ನನ್ನ ಮಗ ಬುದ್ಧಿವಂತ ಆಗಿದ್ರೆ, ನನ್ನ ಮಗ ಜಾಣ ಆಗಿದ್ರೆ ಯಾಕೆ ಬೇರೆಯವ್ರು ಯಾಕಪ್ಪ ಬರ್ತಿದ್ರು? ಹೇಳು ನೀನೇ. ಸರಿ ಬಿಡಪ್ಪ, ಆಯ್ತು ಬಿಡಪ್ಪ. ಇವಾಗ ಅದನ್ನೇ ದೊಡ್ಡ ಮಾಡಬೇಡ, ಸುಮ್ಮನಿರು. ಅವನು ಪಾಪ ಒಂಥರ ಬೇಜಾರು ಮಾಡ್ಕೊಳ್ತಾನೆ. ಅವನಿಗೆ ಗೊತ್ತಿಲ್ಲ ಏನಿಲ್ಲ ಪಾಪ. ಅವನಿಗೆ ನೀನು ಸುಮ್ಮನೆ ಅವನು ಬಂದು ಕೇಳಿದಕ್ಕೆ ಅವನ ಮೇಲೆ ರೇಗಾಡ್ತಿದ್ರೆ ಅವನು ಏನು ಮಾಡ್ತಾನೆ? ಎಲ್ಲಾರು ಪದೇ ಹಿಂಗೆ ಹೇಳ್ತಿರ್ಬೇಡ್ರಿ ಕಣ್ರಪ್ಪ. ಏನಾದ್ರೂ ಮಾಡ್ಕೊಳ್ರಪ್ಪ, ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟೈತತ್ಲಾಗಿ, ತಲೆ ಕೆಟ್ಟು ಹೋಗಂಗೆ ಆಗ್ಬಿಟ್ಟೈತತ್ಲಾಗಿ. ಏನ್ ಮಾಡ್ಬೇಕು ಏನೋ ಒಂದೂ ಗೊತ್ತಾಗ್ತಿಲ್ಲ ಅತ್ಲಾಗಿ. ಚಿಂತೆ ಮೇಲೆ ಚಿಂತೆ, ಯೋಚನೆ ಮೇಲೆ ಯೋಚನೆ ಆಗ್ತೈತೆ ಅತ್ಲಾಗಿ. ಏನೋ ನೆಮ್ಮದಿಯಾಗಿ ಬಂದ್ಬಿಟ್ಟು ಒಂದ್ಗಳಿಗೆ ತೋಟದ ಕಡೆ ಬೆಳಿಗ್ಗೆನೆ ಅಡ್ಡಾಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಬೆಳಿಗ್ಗೆನೆ ನೋಡಿ ಹಿಂಗೆ ತಲೆನೋವು ಶುರು ಆಗ್ಬಿಟ್ಟೈತೆ. ಇಲ್ದವೆಲ್ಲ ತಲೆಯಲ್ಲಿ ಯೋಚನೆ ತುಂಬ್ಕೊಂಡು ಅತ್ಲಾಗಿ ನನ್ಗಂತೂ ಅತ್ಲಾಗಿ ಬೇಡಪ್ಪ ಅತ್ಲಾಗಿ. ನನ್ನ ಹಣೆ ಬಾರನೇ ಸರಿ ಇಲ್ಲ, ಹಂಗಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಲೇ ಈಗಳಲ್ಲ ಪಾಪ ನಾಗರಾಜ, ನೀನ್ ಏನಾರ ಮಾಡ್ಕೊಳಪ್ಪ, ನನ್ಗವೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ನೀನು ಅದು ಯಾರಾದ್ರೂ ಕಳ್ಳ ಇರ್ಲಿ, ಅದು ಅಡಿಕೆ ಕದ್ದವ್ರು ಯಾರಂತ ನನಗೆ ಪತ್ತೆ ಹಚ್ಚಿ ನೀನು ಹೇಳಲೇಬೇಕು. ನಾನಂತೂ ಸುಮ್ಕೆ ಬಿಡಲ್ಲ ಅವನಿಗೆ. ಇಷ್ಟು ದಿವಸ ನಿನ್ಗೇನು ಹೇಳಿರಲ್ಲ, ಆದ್ರೆ ಇವತ್ತು ಹೇಳ್ತಿದ್ದೀನಿ, ಅದು ಯಾರ ಇರ್ಲಿ ಪತ್ತೆ ಹಚ್ಚಲೇಬೇಕು, ಬಿಡಬಾರ್ದು. ಏನು ಮಾಡ್ತೀಯೋ ಹೆಂಗ್ ಮಾಡ್ತೀಯೋ ಎಷ್ಟೇ ಖರ್ಚಾಗ್ಲಿ ನಾನಿದ್ದೀನಿ ನಿನ್ ಜೊತೆ. ನೀನ್ ಮಾತ್ರ ಯೋಚನೆ ಮಾಡಬೇಡ, ಅದು ಯಾರು ನೋಡು. ಅಣ್ಣ ಯಾಕಣ್ಣ, ಯಾಕೆ ಏನಾಯ್ತಣ್ಣ? ಅಪ್ಪ ಒಂಥರ ಬೇಜಾರಲ್ಲಿದ್ದಾರೆ, ಅಡಿಕೆ ಕದ್ದಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಯಾರು ಕಳ್ತನ ಮಾಡಿದ್ದಾರೆ, ಎಲ್ಲಿ ಕಳ್ತನ ಮಾಡಿದ್ದಾರೆ? ಏನಾಗೈತೆ ಅಂತ ಗೊತ್ತಾಗ್ತಿಲ್ವಲ್ಲಣ್ಣ? ನಾನು ಮಾತಾಡ್ಸಕ್ಕಿಂತ ಮುಂಚೆನೆ ಇನ್ನೇನು ಅಪ್ಪ ರೇಗಾಡ್ತಾರೆ. ಅದಕ್ಕತ್ಲಾಗಿ ಏನು ಮಾತಾಡ್ದಂಗೆ ಸುಮ್ಕೆ ಆಗ್ಬಿಟ್ಟೆ ಅತ್ಲಾಗಿ. ಏನಾಯ್ತಣ್ಣ? ಪಾಪ ಲೇ ನಿಂಗಣ್ಣ, ಬೇಜಾರು ಮಾಡ್ಕೋಬೇಡ ಕಣ. ಅಪ್ಪ ನಿನ್ನ ಮೇಲೆ ರೇಗಾಡೋದಕ್ಕೆ, ನಿನಗೆ ಬೊಯ್ದಿದ್ದಕ್ಕೆ, ಏನೇನೋ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ ಕಣ. ನಾನು ಕ್ಷಮೆ ಕೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡ ಕಣ. ಪಾಪ ನಿನ್ಗೂ ಮನಸ್ಸಿದೆ, ನಿನಗೂ ನೋವಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಮಾಡ್ತೀಯಪ್ಪ, ಅಪ್ಪಂಗೆ ಕೋಪದ ಸ್ವಭಾವ ಮೊದಲಿಂದನೂ ನಿನ್ನ ಬಗ್ಗೆ, ಅವ್ರ ಬಗ್ಗೆ ನಿನಗೆ ಗೊತ್ತೈತಲ್ವಾ ಚೆನ್ನಾಗಿದ್ದೇನೆ. ಸುಮ್ಕಿರು, ಬೇಜಾರು ಮಾಡ್ಕೋಬೇಡ. ಅಲ್ಲ, ನಮಗೆ ಬೈತಲ್ಲ ಇನ್ನು ಯಾರಿಗೆ ಬೈತಾರಪ್ಪ? ನನಗೂ ಬೈತಾರೆ, ನಿನಗೂ ಬೈತಾರೆ.
ಅಪ್ಪಂಗೆ ಅಧಿಕಾರ ಇಲ್ವೇನ ಮಕ್ಳುಗಳಿಗೆ ಬೈಯೋದಕ್ಕೆ? ಬೇಜಾರು ಮಾಡ್ಕೋಬೇಡ ಕಣ. ಛೇ ಅಣ್ಣ, ಏನಂತ ಮಾತಾಡ್ತಿದ್ಯಾ ನೀನು? ಬೈಕಳ್ಳಿ ಬಿಡೋಣ. ಅಯ್ಯೋ, ಅಪ್ಪ ಬುದ್ಧಿ ಕಲ್ಸೋಕೆ ತಾನೆ ಎಲ್ಲ ಹೇಳೋದು. ನಾವು ಬುದ್ಧಿವಂತರು ಆಗಿದ್ರೆ, ನಾನು ಬುದ್ಧಿವಂತರ ಆಗಿದ್ರೆ ಇವೆಲ್ಲ ಯಾಕೆ ಪರಿಸ್ಥಿತಿ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ ಅಷ್ಟೇ. ನನಗೇನು ನಿಜಾಲು ಬೇಜಾರೇನಿಲ್ಲ ಅಣ್ಣ. ಯಾಕಂತೀಯಾ? ನಾನು ಇನ್ನೂ ಅನುಭವಿಸ್ಬೇಕು, ಕಷ್ಟಗಳು ಏನಂತ ಅನುಭವಿಸ್ಬೇಕು. ಪಾಪ ಅಪ್ಪನ ಹೆಸರೇ ಕಳೆದ್ಬಿಟ್ಟೆ ನಾನು, ಹೆಸರೇ ಉಳಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಬುದ್ಧಿ ಕಲೀಲಿ ಅಂತ ಬೈತಾರೆ. ನಮ್ಮ ಕೆಟ್ಟಕ್ಕೇನು ಬೈಯಲ್ವಲ್ಲ. ನಾನು ಇದೇ ಮೊದಲೇ ತಿಳ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಇರ್ಬೋದಿತ್ತು ನನ್ನ ಜೀವನ. ಸರಿ, ನನಗೇನು ಬೇಜಾರೇನಿಲ್ಲ ಕಣ. ಅಪ್ಪ ಬೈದಿದ್ದಕ್ಕೆ ಯಾವುದೇ ಕಾರಣಕ್ಕೂ ಏನು ಬೇಜಾರಿಲ್ಲ. ಅಲ್ಲ ಕಣ, ನಾನು ಮಾಡಿದ ತಪ್ಪು ಅನುಭವಿಸ್ತಿದ್ದೀನಿ ಅಷ್ಟೇ. ಇಷ್ಟು ಕಡಿಮೆ ಬೈದಿದ್ದೇನೆ, ಕಡಿಮೆನೇ. ಇನ್ನೂ ಒಂದು ಸ್ವಲ್ಪ ಬೈದಿದ್ರು ಏನು ತೊಂದರೆ ಏನಿಲ್ಲ. ಸುಮ್ಮನಿರೋಣ. ಹ್ಞೂ ಅಣ್ಣ, ನಾನೇನು ಬೇಜಾರೇನು ಮಾಡ್ಕೊಳಲ್ಲ. ಅಲ್ಲ ಕಣ, ಕಳ್ತನ ಯಾವಾಗ್ಲೂ ನೀನು ಹಿಂಗೆ ಆಗ್ತಾನೆ ಇರುತ್ತಾ ತೋಟದಲ್ಲಿ? ಅಯ್ಯೋ ಮೂಕಂಡ ಪಾಪ ನಿಂಗಣ್ಣ, ಒಳ್ಳೆ ದೊಡ್ಡ ತಲೆನೋವು ಆಗ್ಬಿಟ್ಟೈತ್ ಕಣ, ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟೈತ್ ಕಣ ಪಾಪ. ಹೋದ್ ತಿಂಗಳು ಇನ್ನು ತೋಟದಲ್ಲಿ ಬಂದ್ಬಿಟ್ಟು ಯಾರೋ ಎಲ್ಲ ತೆಂಗಿನಕಾಯಿ ಎಲ್ಲ ಕುಯ್ಕೊಂಡು ಹೋಗಿದ್ದಾರೆ ಕಳ್ತನದಿಂದ. ಆಮೇಲೆ ಒಂದು ವಾರ ಆಯ್ತು ಅಷ್ಟೇ. ಒಂದು ವಾರದಿಂದ ಎಳ್ನೀರು ಗೊಂಚ್ಲುನೇ ಎಲ್ಲ ಕುಯ್ಕೊಂಡು ಹೋಗಿದ್ದಾರೆ. ಅಲ್ಲ, ಇವಾಗ ನೋಡಿದ್ರೆ ಈಗ ಎಲ್ಲಾದ್ರೂ ಬಂದು ನೆನ್ನೆ ಸಾಯಂಕಾಲ ಇನ್ನು ನಾನು ನೀನು ಅಪ್ಪ ಬಂದಿರಲ್ವಾ, 3 ಜನನು. ಅಪ್ಪ ಬಂದ್ಬಿಟ್ಟು ಅಪ್ಪ ಎಲ್ಲ ನೋಡಿದ್ದಾರೆ, ಫುಲ್ಲು ಇಡೀ ತೋಟ ಎಲ್ಲ ಸುತ್ತು ನೋಡಿದ್ದಾರೆ. ನೋಡು, ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಅಪ್ಪ ಎಲ್ಲ ಪೂರಾ ಅಬ್ಸರ್ವ್ ಮಾಡಿದ್ದಾರೆ. ಅಡಿಕೆ ತೋಟದಲ್ಲಿ ಒಳ್ಳೆ ಅಡಿಕೆ ಗೊಂಚ್ಲುಗಳೆಲ್ಲ ಸಖತ್ತಾಗಿ ಬಿಟ್ಟಿತ್ತು. ಫಸ್ಲು ಬಿಟ್ಟಿತ್ತು ಅಂದ್ರೆ ಸಿಕ್ಕಾಬಿಟ್ಟೆ ಫಸ್ಲು ಬಿಟ್ಟಿತ್ತು ಕಳ್ಳ ಪಾಪ. ನೋಡಿರೆ ಒಂದ ಅರ್ಧ ತೋಟದಲ್ಲಿ ಎಲ್ಲ, ಅರ್ಧ ತೋಟ ಅಂತೀನಿ, ಅರ್ಧ ತೋಟ ಎಲ್ಲ ಕಳ್ತನ ಮಾಡಕ್ ಆಗಿಲ್ಲ. ಸ್ವಲ್ಪ ಒಂದು 50 ಇದರಲ್ಲಿ ಅಡಿಕೆ ಗಿಡದಲ್ಲಿ, ಅಡಿಕೆ ಮರದಲ್ಲಿ ಎಲ್ಲ ಅಡಿಕೆ ಎಲ್ಲ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಲಿ, ತಲೆ ಎತ್ತು ನೋಡಿದ್ರೆ ಒಂದೇ ಒಂದು ಅಡಿಕೆ ಗೊಂಚ್ಲುಗಳು ಕಾಣಿಸ್ತಿಲ್ಲ. ಅಷ್ಟೊಂದೆಲ್ಲ ಫಸ್ಲಿಂದ ಕಂಗೊಳಿಸ್ತಿತ್ತು. ಇಲ್ಲಿ ನೋಡಕ್ಕೆ ಹಿಡ್ಕೊಂಡು ಸಾಲದು. ಅದು ಯಾವ ರೀತಿ ಈ ರೀತಿ ಎಲ್ಲ ಮಾಡ್ತಿದಾರಂತ ಗೊತ್ತಾಗ್ತಿಲ್ವಲ್ಲ. ಅದೇ ದೊಡ್ಡ ತಲೆನೋವು ಆಗ್ಬಿಟ್ಟೈತೆ. ಪಾಪ ಅಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಅವರಿಗೆ ಮನ್ಸೇ ಇಲ್ದಂಗೆ ಆಗೋಯ್ತಲ್ಲ ಇವತ್ತು. ಅದೇ ಬೇಜಾರಾಗ್ತೈತೆ. ಮನ್ಸೆಲ್ಲ ಒಂಥರ ಒಡೆದೋಗಂಗೆ ಆಗ್ಬಿಟ್ಟೈತಿ ಇವಾಗ. ಪದೇ ದಿನವಿಡೀ ಅದೇ ಯೋಚನೆ ಮಾಡ್ತಿರ್ತಾರೆ ಇವತ್ತು. ಅಲ್ಲ, ನನ್ಗನ್ಸಿರೋ ಪ್ರಕಾರ ನಿಜಾಗ್ಲೂ ಯಾರ ಕಳ್ತನ ಮಾಡ್ತಿದ್ದಾರೆ. ಆದ್ರೆ ಈ ಕಳ್ತನ ಮಾಡ್ತಿರೋದು ಮಾತ್ರ ಬೇರೆಯವ್ರು ಯಾರು ಅಲ್ಲ, ಯಾರೋ ಗೊತ್ತಿರೋರದೇನೆ, ಅಕ್ಕಪಕ್ಕದವ್ರು ಯಾರೋ ಮಾಡ್ತಿದಾರಂತ ನನ್ನ ಪ್ರಕಾರ. ಅದ್ರಲ್ಲೆರಡು ಮಾತೇ ಇಲ್ಲ. ಯಾಕಂತೀಯ? ಯಾರು ಕೂಡ ಗೊತ್ತಿಲ್ದಂಗೆ, ನಮ್ಮ ತೋಟದ ಬಗ್ಗೆ, ನಮ್ಮ ಬಗ್ಗೆ ಗೊತ್ತಿಲ್ದಂಗೆ ಅದು ಯಾವುದೇ ಕಾರಣಕ್ಕೂ ಕೂಡ ಹಂಗೆಲ್ಲ ಕಳ್ತನ ಮಾಡೋದಕ್ಕೂ ಆಗಲ್ಲ. ಅದರಲ್ಲೂ ಪದೇ ಅಕ್ಕಪಕ್ಕ ಅಣ್ಣ, ಇನ್ನೊಂದು ಮಾತು, ಅಕ್ಕಪಕ್ಕ ತೋಟ ಇದೆಯಲ್ಲ ಈಗ, ಇವ್ರದೈತಲ್ಲ, ಯಾರ್ದು ಜಗಣ್ಣ ಅವ್ರದೈತೆ, ಇನ್ನು ಬೇರೆಯವ್ರದ್ದು ಎಲ್ಲಾರ್ದು ತೋಟ ಆಯ್ತಲ್ಲ ನಮ್ಮ ಅಕ್ಕಪಕ್ಕ ತೋಟದಲ್ಲಿ. ಅವ್ರ ತೋಟನೂ ಕಳ್ತನ ಆಗುತ್ತಾ? ಬರೀ ನಮ್ಮ ತೋಟ ಮಾತ್ರ ಕಳ್ತನ ಆಗ್ತಿದೆಯಾ? ಅವ್ರದ್ದು ಆಗುತ್ತೆ ಕಂಡ ಪಾಪ. ಅಲ್ಲ ಕಂಡ ಪಾಪ, ನಮ್ಮ ಅಪ್ಪನೇ ಊರಿಗೆ ಸಾವುಕಾರ, ಅವ್ರದೇ ತೋಟ ಕಳ್ತನ ಮಾಡ್ತಿದಾರ ಅಂದಮೇಲೆ ಇವ್ರದೆಲ್ಲದನ್ನು, ಆ ಜಗಣ್ಣ ಅವ್ರದ್ದೆಲ್ಲ ಕಳ್ತನ ಮಾಡ್ದಂಗೆ ಇರ್ತಾರೆ ಅಂತ ಪಾಪ. ನೀನೇ ಹೇಳು, ನೀನೇ ಯೋಚನೆ ಮಾಡು. ಅವ್ರದ್ದು ಕೂಡ ಕಳ್ತನ ಮಾಡ್ತಾರೆ. ಆದ್ರೆ ಅವ್ರ ತೋಟಗಳು ಪಾಪ ಅಷ್ಟೊಂದಿಲ್ಲ, ಅಷ್ಟು ಫಸ್ಲು ಕೂಡ ಬಿಡಲ್ಲ. ಆದ್ರೆ ನಮ್ಮ ತೋಟ ಮಾತ್ರ ಚೆನ್ನಾಗಿ ಫಸ್ಲುಗಳೆಲ್ಲ ಬಿಡ್ತೀವಲ್ಲಪ್ಪ. ನಮ್ಮ ತೋಟದಲ್ಲಿ ಎಲ್ಲಿ ಮುಟ್ಟಿರೋನು ಕೂಡ ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ ಅವರಿಗೆ. ಹಂಗಾಗಿ ಬರ್ತಾರೆ, ಏನ್ ಬೇಕು ಸಿಕ್ಕಿದ್ದಲ್ಲ ದೋಚ್ಕೊಳ್ತಾರೆ, ಹೋಗ್ಬಿಡ್ತಾರೆ. ಸಿಕ್ಕಿದ್ದೆಲ್ಲ ಬಂದು ದೋಚ್ಕೊಳ್ತಾರೆ, ಹೋಗ್ಬಿಡ್ತಾರೆ. ಅದು ಏನ್ ಮಾಡ್ಬೇಕಂತ ನನ್ಗಂತೂ ಗೊತ್ತೇ ಆಗ್ತಿಲ್ಲ ಕಣ ಪಾಪ. ಏನಾದ್ರೂ ಮಾಡ್ಬಿಟ್ಟು ಅದು ಕಳ್ಳ ಯಾರಾದ್ರೂ ಇರ್ಲಿ, ಪತ್ತೆ ಹಚ್ಲೇಬೇಕು ನಾವು. ಅಷ್ಟೇ ಪಾಪ. ಲೇ ನಿಂಗಣ್ಣ, ನಿನ್ನಿಂದ ಒಂದು ಸಹಾಯ ಆಗ್ಲೇಬೇಕು ಕಣ. ಇದನ್ನ ಏನಾದ್ರೂ ಮಾಡ್ಬಿಟ್ಟು ನನ್ನ ಜೊತೆ ನೀನು ಕೈ ಜೋಡಿಸು. ಅದು ಯಾರಾದ್ರೆ ಇರ್ಲಿ ಕಳ್ಳ, ಅದು ಅಡಿಕೆ ಕಳ್ಳ, ಅಡಿಕೆ ತೋಟದ ಏನ್ ಬೇಕು ಎಲ್ಲದನ್ನು ಕೂಡ ಎತ್ಕೊಂಡು ಹೋಗ್ತಿರ್ತಾರೆ. ಸಿಕ್ಕಾಬಟ್ಟೆ ಅಧ್ವಾನ ಮಾಡ್ತಿದ್ದಾರೆ. ಏನಾದ್ರೂ ಮಾಡ್ಬಿಟ್ಟು ನಾವು ಪತ್ತೆ ಹಚ್ಲೇಬೇಕು ಕಣ್ಮಗ. ಪತ್ತೆ ಹಚ್ಲೇಬೇಕು.